ಚಿಂತಾಮಣಿ ತಾಲೂಕಿನ ಕೊರ್ಲಪತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಂಗವಾರಹಳ್ಳಿ ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದಂತಹ ಘಟನೆ ನಡೆದಿದೆ. ಕಳೆದ 3-4 ತಿಂಗಳಿನಿಂದ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಉಂಟಾಗಿದ್ದು, ಹಲವು ಬಾರಿ ಈ ಕುರಿತು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ. ಗ್ರಾಮಕ್ಕೆ ನೀರು ಸರಬರಾಜು ಮಾಡುವವರಿಗೂ ಪ್ರತಿಭಟನೆಯನ್ನ ಹಿಂಪಡೆಯುವುದಿಲ್ಲ ಅಂತ ಪ್ರತಿಭಟನಾಕಾರರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ಮಾಧ್ಯಮದವರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ರವರನ್ನ ಮಾತನಾಡಿಸಿದಾಗ, ಸದರಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಉಂಟಾಗಿರುವುದು ಗಮನಕ್ಕೆ ಬಂದಿದ್ದು, ಈ ಕೂಡಲೇ ಸ್ಥಳೀಯ ಪಿಡಿಒ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗ್ರಾಮದಲ್ಲಿ ಕೂಡಲೇ ನೀರಿನ ಸಮಸ್ಯೆ ಬಗೆಹರಿಸಲು ಸೂಚನೆ ನೀಡಲಾಗಿದೆ. ಗ್ರಾಮಕ್ಕೆ ನೀರು ಸರಬರಾಜು ಆಗದಂತೆ ಕೆಲ ವ್ಯಕ್ತಿಗಳು ಉದ್ದೇಶಪೂರ್ವಕವಾಗಿ ಬಂದ್ ಮಾಡಿಸಿರುವುದಾಗಿ ಗೊತ್ತಾಗಿದ್ದು, ಈ ಕುರಿತು ಅಧಿಕಾರಿಗಳು ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಅಂತ ತಿಳಿಸಿದರು. ಓಟ್ ಹಾಕಲ್ಲ ನೀವು ಕೇಳ್ರಿ, ಹೋಗಿ ನಮ್ಮೂರಿಗೆ ಸೌಕರ್ಯ ಮಾಡ್ಬೇಕು. ಇಲ್ಲ ನಾವು ತಿಂದಿಲ್ಲ. ಯಾವ್ದಾದ್ರು ಅಧಿಕಾರಿಗೆ ಬಂದಿದ್ರ ನಿಮ್ಮೂರಿಗೆ? ಬರ್ತಾರೆ ಹೋಗ್ತಾರೆ ಸರ್, ಸುಮ್ಮನೆ ಬಂದು ಹೋಗ್ತಾರೆ, ಕಾಟಾಚಾರ ಕಟ್ಟೆ ಟಿವಿ ಕೊಡೋದಿಲ್ಲ. ಮತ್ತೆ ನಿಮ್ಮ ನೀರಿನ ವ್ಯವಸ್ಥೆ ಏನ್ ಮಾಡ್ತಾ ಇದ್ರ? ನೀರಿನ ವ್ಯವಸ್ಥೆ ಏನ್ ಮಾಡೋದು ಸರ್, ಸುಮಾರು ಒಂದು 4-5 ಕಿಲೋಮೀಟರ್ಗಳಿಂದ ತಂದು ಜೀವನ ಮಾಡ್ತಾರೆ. ಬೇರೆ ಊರ ಹತ್ರ ಹೋಗಿ ತಗೊಂಡ್ಬರ್ತಾರೆ. ಇದುವರೆಗೂ ಅಧಿಕಾರಿಗೆ ಗಮನಕ್ಕೆ ತಲುಪಿಸಿದ್ರೆ ಏನಾದ್ರು? ನಾವು ತಲುಪಿಸಿದ್ವಿ ಸರ್, ಪಿಡಿಒ ಸಾಹೇಬರಿಗೆಲ್ಲ. ಅಧಿಕಾರಿಗಳು ಏನೇನು ಹೇಳೋದು ಇದುವರೆಗೂ? ಸಭೆಗಳು ಹೇಳ್ತಾ ಬರ್ತಾನೆ ಇದ್ದಾರೆ ಸರ್. ಹಿಂಗೆ ಸರಿ ಮಾಡಿ ಹೋಗ್ತೀವಿ, ಈಗ ಬಂತು ಆಗೋ ಬಂತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸರ್. ತುಂಬ ಅನಾನುಕೂಲ ಆಗಿದೆ.